ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ಅದು ಯಾವುದು ಅಂತ ಹೇಳಿದ್ರೆ ಈರುಳ್ಳಿ ಹೂವದ ಒಂದು ಅದ್ಭುತವಾದ ಪಲ್ಯ. ಈ ಪಲ್ಯ ಏನಿದೆ ಗೊತ್ತಾ, ಅದ್ಭುತವಾಗಿ ಟೇಸ್ಟ್ ಮಾಡುತ್ತೆ. ಸಟಲ್ ಫ್ಲೇವರ್ಸ್, ಅಲ್ಲಿ ಸ್ವಲ್ಪ ಆ ಒಂದು ಮೂಗ್ ದಾಳಿನ ಫ್ಲೇವರ್ ಬರ್ತಾ ಇರುತ್ತೆ. ಆಹಾಹಾ, ಅದ್ಭುತವಾಗಿರುತ್ತೆ. ಚಪಾತಿ ರೊಟ್ಟಿ ಅಷ್ಟೇ ಯಾಕೆ, ಮಧ್ಯಾಹ್ನದ ಊಟ ಮಾಡ್ತಿರಲ್ಲ, ಅನ್ನ ಸಾಂಬಾರ್ ಜೊತೆ ಇದನ್ನು ನಂಚ್ಕೊಳ್ಳೋದಕ್ಕೂ ಸಹ ಯೂಸ್ ಮಾಡಿ ಅದ್ಭುತವಾಗಿರುತ್ತೆ. ತುಂಬ ಅಂದರೆ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ. ಈ ಒಂದು ವಿಡಿಯೋನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಪ್ರತಿಯೊಂದು ಡೀಟೇಲಾಗಿ ನಾನು ಹೇಳ್ಕೊಡ್ತಾ ಇದ್ದೀನಿ. ಹಾಗಾದರೆ ಇನ್ಯಾವುದೇ ತಡ ಮಾಡಿದಿರಾ, ನಡೀರಿ ಒಂದು ಅದ್ಭುತವಾದ ರೆಸಿಪಿ ಯಾವ ರೀತಿ ಮಾಡಬೇಕು ಅಂತ ನೋಡುವ. ನೋಡಿ, ಈಗ ಈ ಸೀಸನಲ್ಲಿ ಈರುಳ್ಳಿ ಹೂವು ಅಥವಾ ಸ್ಪ್ರಿಂಗ್ ಆನಿಯನ್ಸ್ ಅಂತ ಈ ಒಂದು ಸಂದರ್ಭದಲ್ಲಿ ಸಿಗ್ತಾ ಇರುತ್ತೆ. ಸೊ ಅದ್ಭುತವಾದ ಒಂದು ವೆಜಿಟೇಬಲ್ ಕಂಟ್ರಿ, ನನಗಂತೂ ತುಂಬಾ ಇಷ್ಟ. ಒಂದು ಸಟಲ್ ಫ್ಲೇವರ್ ಆನಿಯನ್ ಸೂಪರ್ ಆಗಿರುತ್ತೆ. ಈ ಈರುಳ್ಳಿ ಹೂವನ್ನು ಮೊದಲೇನು ಮಾಡಬೇಕಾಗುತ್ತೆ, ಮೇಲ್ಗಡೆ ತೊಟ್ಟು ಮತ್ತು ಕೆಳಗಡೆ ಭಾಗನ ಒಂದು 2 ಇಂಚಷ್ಟು ನಾವು ಕಟ್ ಮಾಡಬೇಕಾಗತ್ತೆ. ಸೊ ಅದನ್ನು ರಿಮೂವ್ ಮಾಡಿಬಿಡಿ. ಇದನ್ನು ಈ ರೀತಿ ಸಣ್ಣದಾಗಿ ಇಷ್ಟು ಸಣ್ಣಗಿದ್ರೆ ಸಾಕಾಗುತ್ತೆ. ಈ ರೀತಿ ನಾನು ಚಾಕು ಸಹಾಯದಿಂದ ಇದನ್ನು ಹಚ್ಕೊಂಡಿದ್ದೀನಿ. ಇದನ್ನು ನೀರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ತೊಳಿಬೇಕಾಗತ್ತೆ. ಇದನ್ನು ಎಷ್ಟು ಕ್ಲೀನಾಗಿ ನೀವು ತೊಳೆದ್ರೆ ಅದರಲ್ಲಿ ಇರ್ತಕ್ಕಂಥ ಸ್ವಲ್ಪ ಆಫ್ ಸ್ಮೆಲ್ ಹೋಗ್ಬಿಡುತ್ತೆ. ಸೊ ಈಗ ಇದೆಲ್ಲ ಪರ್ಫೆಕ್ಟಾಗಿ ರೆಡಿ ಆಗಿದೆ. ಇದನ್ನು ನಾನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ತೇನೆ. ಈಗ ನೋಡ್ತಿದ್ದೀರಲ್ಲ, ಇಲ್ಲಿ ನಾನು ಒಳ್ಳೆ ಕ್ವಾಲಿಟಿಯ ಹೆಸರು ಕಾಳನ್ನು ತೊಗೊಂಡಿದ್ದೀನಿ, ಹೆಸರು ಬೇಳೆಯನ್ನು ತೊಗೊಂಡಿದ್ದೀನಿ. ಈ ಹೆಸರು ಬೇಳೆನ ಸುಮಾರು ಒಂದು 2 ನಿಮಿಷಗಳ ಕಾಲ, ಒಂದು 2 ಗಂಟೆಗಳ ಕಾಲ ನೆನೆಸ್ಬೇಕಾಗತ್ತೆ. ಈಗ ನೋಡ್ತಿರಲ್ಲ, ಒಂದು ತವಾ ಅಥವಾ ಒಂದು ಬಾಣಲೆಯನ್ನು ತೊಗೊಂಡು ಇದರಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಬಿಸಿ ಆದ ನಂತರ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಹಾಗೆ 1 ಟೇಬಲ್ ಸ್ಪೂನಷ್ಟು ಈ ಒಂದು ಕಡಲೆಬೇಳೆ, ಹಾಗೆ 1 ಟೀ ಸ್ಪೂನಷ್ಟು ಮತ್ತು ಉದ್ದಿನ ಬೇಳೆಯನ್ನು ಹಾಕೊಳ್ತವೆ. ಈಗ ಇದು ಸ್ವಲ್ಪ ಗೋಲ್ಡನ್ ಬ್ರೌನ್ ಅಥವಾ ಒಂದು ಸ್ವಲ್ಪ ನಟಿ ಆಗೋವರೆಗೂ ಇದನ್ನು ಹುರಿಬೇಕಾಗತ್ತೆ. ಈಗ ನೋಡ್ತಿದ್ದೀರಲ್ಲ, ಇದು ಸ್ವಲ್ಪ ಗೋಲ್ಡನ್ ಬ್ರೌನ್, ಸ್ವಲ್ಪ ನಟಿ ಬ್ರೌನ್ ಆಗಿದೆ. ಇಷ್ಟು ಮಾತ್ರ ಆದರೆ ಇದು ಪರ್ಫೆಕ್ಟ್ ಆಗಿದೆ ಅಂದ್ಬಿಟ್ಟು ಅರ್ಥ. ಇದರಲ್ಲಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಸಣ್ಣಗೆ ಹಚ್ಚಿರ್ತಕ್ಕಂಥ ಹಸಿಮೆಣಸಿನಕಾಯಿನ ಹಾಕೊಳ್ಳುವ. ಹಾಗೆ ಹಿಂಗು ತುಂಬ ಇಂಪಾರ್ಟೆಂಟು, ಒಳ್ಳೆ ಘಮ ಕೊಡುತ್ತೆ. ಹಾಗೆ ಅರಿಶಿನ, ಇವನ್ನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಈ ಒಂದು ಮೆಣಸಿನಕಾಯಿ ಕ್ರಿಸ್ಪ್ ಆಗೋವರೆಗೂ ಹುರಿಯುವ. ಆಯ್ತಲ್ಲ, ಈಗ ಈ ಹೆಸರು ಬೇಳೆ ಏನಿದೆ, ನೆನೆಸಿರ್ತಕ್ಕಂಥ ಹೆಸರು ಬೇಳೆನ ಇದರಲ್ಲಿ ಹಾಕುವ. ಈಗ ಈ ಒಂದು ಹೆಸರು ಬೇಳೆನ ಸುಮಾರು ಒಂದು 2 ರಿಂದ 3 ನಿಮಿಷಗಳ ಕಾಲ ಈ ಎಣ್ಣೆ ಎಲ್ಲ ಇದನ್ನು ಚೆನ್ನಾಗಿ ಫ್ರೈ ಮಾಡುವ. ಅದ್ಭುತ, ನೋಡ್ತಿದ್ರಲ್ಲ ಯಾವ ಲೆವೆಲಿಗೆ ಇದು ಕುಕ್ ಆಗಿದೆ ಅಂದ್ಬಿಟ್ಟು. ಇಷ್ಟು ಮಾತ್ರ ಆದರೆ ಸಾಕಾಗತ್ತೆ. ಸೊ ಈಗ ಮುಂದಿನ ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ಈಗ ಇದನ್ನು ಈ ಒಂದು ನೆನೆಸಿ ಕಟ್ ಮಾಡಿದ್ವಲ್ಲ ಈ ಒಂದು ಈರುಳ್ಳಿ ಹೂವನ್ನೆಲ್ಲನೂ ಈ ಒಂದು ಮಿಶ್ರಣನ ಇದರಲ್ಲಿ ಹಾಕ್ಕೊಂಡ್ಬಿಡುವ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಇವನ್ನೆಲ್ಲ ಕ್ಲೀನಾಗಿ ಒಂದಕ್ಕೊಂದು ಚೆಂದ ಹೊಂದ್ಕೋಬೇಕು. ಅಲ್ಲಿವರೆಗೂ ನಾವು ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳುವ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 2 ನಿಮಿಷಗಳ ಕಾಲ ಇದನ್ನು ಕುಕ್ ಆಗಲಿಕ್ಕೆ ಬಿಡುವ. ನೋಡ್ತೀರಲ್ಲ, ಸುಮಾರು ಒಂದು 2 ನಿಮಿಷಗಳ ಕಾಲ ಆಗಿದೆ. ಇದು ಚೆಂದ ಸ್ವಲ್ಪ ಬೆಂದಿರುತ್ತೆ. ಸೊ ಈಗ ಒಮ್ಮೆ ಇದನ್ನು ಮತ್ತೆ ಮಿಕ್ಸ್ ಮಾಡ್ಕೊಳ್ತೇನೆ. ನೋಡಿ, ಇವಾಗ ಇದು ಕ್ಲೀನಾಗಿ ಒಂದು ಅರ್ಧಂಬರ್ಧ, ನಿಯರ್ಲಿ ಒಂದು 60% ಇದು ಚೆಂದ ಕುಕ್ ಆಗಿದೆ. ಈಗ ಇದರಲ್ಲಿ ಒಂದು 2 ಸ್ವಲ್ಪ ನೀರನ್ನು ಈ ರೀತಿ ಚಿಮ್ಸ್ಕೊಳ್ತೇನೆ. ಇದರಲ್ಲಿ ಒಂದು ಸ್ವಲ್ಪ ನೀರು, ಸುಮಾರು ಒಂದು 3 ಟೇಬಲ್ ಸ್ಪೂನಷ್ಟು ನೀರನ್ನು ಈ ರೀತಿ ಚಿಮ್ಸ್ಕೊಳ್ಳುವ. ಸೊ ಈಗ ಪುನಃ ಇದನ್ನು ಮತ್ತೆ ಮಿಕ್ಸ್ ಮಾಡುವ. ಈಗ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 3 ನಿಮಿಷಗಳ ಕಾಲ ಲೋ ಹೀಟಲ್ಲಿ ಕುಕ್ ಮಾಡುವ. ನೋಡಿ, ಸುಮಾರು ಒಂದು 3 ನಿಮಿಷಗಳಾದ ನಂತರ ಇದು ಈ ರೀತಿ ಪರ್ಫೆಕ್ಟಾಗಿ ಎಲ್ಲ 100% ಕುಕ್ ಆಗಿದೆ. ನೆನ್ಪಿಟ್ಕೊಳ್ಳಿ, ಇದು ತುಂಬ ಜಾಸ್ತಿ ಓವರ್ ಕುಕ್ಕು ಮಾಡಬಾರ್ದು, ಸ್ವಲ್ಪ ಕ್ರಂಚ್ ಇರಬೇಕು. ಆಗಲೇ ಒಂದು ಅದ್ಭುತವಾದ ಟೇಸ್ಟ್ ಇದರಿಂದ ಹೊರಗಡೆ ಬರುತ್ತೆ, ರಿಲೀಸ್ ಆಗುತ್ತೆ. ಸೊ ಈಗ ಹಸಿ ಕಾಯಿ ತುರಿ ಅಂತಕ್ಕಂಥದ್ದು ಒಂದು ಅರ್ಧ ಬಟ್ಲು ಅಥವಾ ಒಂದು ಅರ್ಧ ತೆಂಗಿನ ಬಟ್ಲು ಇರುತ್ತಲ್ಲ, ಅದನ್ನು ತುರಿದ್ಬಿಟ್ಟು ನಾನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಂದು 2 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಫ್ರೆಶ್ ಆಗಿರ್ತಕ್ಕಂಥದ್ದನ್ನು ಹಾಕಿ ನೀವು ಮಿಕ್ಸ್ ಮಾಡಿದ್ರೆ ಅದ್ಭುತವಾದ ಈ ಒಂದು ಈರುಳ್ಳಿ ಹೂವಾದ ಒಂದು ಪಲ್ಯ
ಆರೋಗ್ಯಕ್ಕಂತೂ ತುಂಬ ಅಂದರೆ ತುಂಬಾ ಒಳ್ಳೆಯದು ಕಣ್ರಿ. ನೋಡಿ ಎಷ್ಟು ಅದ್ಭುತವಾಗಿದೆ. ಆ ಕಲ್ಲರ್ ನೋಡಿ, ಆ ಟೆಕ್ಸ್ಚರ್ ನೋಡಿ, ಆ ಒಂದು ಕ್ರಂಚ್ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಅಂದರೆ ತುಂಬ ಅದ್ಭುತವಾಗಿ ಫೀಲ್ ಆಗುತ್ತೆ. ಚಪಾತಿ ಜೊತೆಗಂತೂ ಹೇಳಿ ಮಾಡಿಸಿರ್ತಕ್ಕಂಥದ್ದು. ಚಪಾತಿ, ರೊಟ್ಟಿ, ಅನ್ನ ಸಾರಪ್ಪ. ಜಸ್ಟ್ ಮಧ್ಯಾಹ್ನ ಊಟ ಮಾಡ್ಬೇಕಂತ ಹೇಳಿದ್ರೆ ಸಾಂಬಾರು ಜೊತೆ ಅನ್ನ ಸಾರಿಗೆ ಪಕ್ಕದಲ್ಲಿ ಈ ಪಲ್ಯನ ನಂಚ್ಕೊಂಡು ತಿಂತಾರೆ. ಆಹಾ, ಅದ್ಭುತವಾಗಿರುತ್ತೆ. ಬರೀ ಅನ್ನ, ಸ್ವಲ್ಪ ತುಪ್ಪ, ಈ ಒಂದು ಪಲ್ಯ ಮಿಕ್ಸ್ ಮಾಡಿಕೊಂಡು ಪಕ್ಕದಲ್ಲಿ ಉಪ್ಪಿನಕಾಯಿ ಜೊತೆ ತಿನ್ನಿ. ಬ್ಯೂಟಿಫುಲ್ ಅಂದರೆ ಬ್ಯೂಟಿಫುಲ್ ಕಾಂಬಿನೇಷನ್. ಹಾಗಾದರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆ್ಯಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.